ಹೇಳ್ತೀನಿ ನೀನು. ನಾನು ಏನೇ ಹೆಡ್ಪಿಸ್ಕೊಂತ ಅವನ ಹತ್ರ ಹೇಳ್ತೀಯ? ಚಕ್ರಿ ನಿನಗೆ ಬಿಸ್ನೆಸ್ ಮಾಡೋದಕ್ಕೆ ಬುದ್ಧಿ ಇಲ್ಲ ಅನ್ಕೊಂಡಿದ್ದಾನೆ. ಅದಕ್ಕೆ ಅವನ ಹತ್ರ ಏನೋ ಸಜೆಷನ್ ಕೇಳಿದೆ, ಅವನು ಅನ್ಕೊಂಡಿರೋ ತಪ್ಪು ನಿನಗೂ ಬಿಸ್ನೆಸ್ ನಾಲೆಜ್ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು. ಆಗ ಅವ್ನಿಗೆ ನಿನ್ನ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ನಾನು ಹೇಳೋದು ಕರೆಕ್ಟಾ? ನೀವು ಹೇಳ್ತಾ ಇರೋದು ಕರೆಕ್ಟ್ ಅಜ್ಜಿ. ನಾನು ಎಷ್ಟು ಬುದ್ಧಿವಂತೆ ಅಂತ ಚಕ್ರಿಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಇನ್ಮೇಲೆ ನಾನು ಅವ್ರನ್ನೇನು ಕೇಳಲ್ಲ. ಬೇಗ ಹೋಗಿ ರೆಡಿಯಾಗು, ಡಿನ್ನರ್ಗೆ ಹೋಗ್ಬೇಕಲ್ಲ. ಸರಿ. ಹಲೋ, ಮತ್ಸೆಕನೆ ಅರ್ಪಿತಾ. ಜಾಸ್ಮೀನು ನಮ್ಮ ಮಾತನ್ನ ನಂಬಿಟ್ಟಿದ್ದಾಳೆ. ನೀವು ಹಾಕಿದ ಪ್ಲಾನು ಸಕ್ಸಸ್. ನಾಳೆ ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಚಕ್ರಿ. ಅತ್ತಿ, ಸೂರ್ಯವ್ರ ಹತ್ರ ಮಾತಾಡ್ತೀನಿ. ಏನಂದ್ರು? ಮಾತಾಡ್ದೆ ಅಮ್ಮ. ಆದಿತ್ಯನ ಮದುವೆ ಮಾಡೋದಕ್ಕೆ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿದ್ರು. ಆದರೆ ಆರ್ಯನ ಕನ್ವಿನ್ಸ್ ಮಾಡೋದಕ್ಕೆ ಅವ್ರು ತಯಾರಿಲ್ಲ ಅಮ್ಮ. ಅಕಸ್ಮಾತ್ ನಾನು ಹೆಚ್ಚು ಬಲವಂತ ಮಾಡಿದ್ರೆ ಅವರಿಬ್ಬರ ಮಧ್ಯೆ ಮನಸ್ತಾಪಗಳಾಗುತ್ತೆ. ಅದೆಷ್ಟೇ ಆದರೂ ಸರಿಯಲ್ಲ. ಅವನ ಹತ್ರ ನಾನೇ ಮಾತಾಡೋಣ ಅಂದರೆ ಅವ್ನು ನನ್ನ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ ಅಮ್ಮ. ಸೂರ್ಯ ಅವರು ಆರ್ಯನ ಹತ್ರ ಮಾತಾಡಿದ್ರೆ ತಂದೆ ಮಗನ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತೆ. ನೀನು ಆರ್ಯನ ಹತ್ರ ಮಾತಾಡಕ್ಕೆ ಹೋದ್ರೆ ಅವನು ಅದನ್ನು ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲ. ಸ್ವಾತಿ ಮಾಡ್ಬೋದಲ್ವಾ? ಸ್ವಾತಿ ಆರ್ಯನ ಹತ್ರ ಹೇಳೋದಾ? ಹೌದು ಕಡೆ. ಸ್ವಾತಿಗೆ ನಿನ್ನಿಂದ ತುಂಬ ಸಹಾಯ ಆಗಿದೆ. ತಾಯಿ ಇಲ್ಲದವಳಿಗೆ ತಾಯಿ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ಯಾ ನೀನು. ಆರ್ಯ ಅವಳನ್ನ ಮದುವೆ ಆಗಲ್ಲ ಅಂತ ಹೇಳಿದಾಗ ನೀನು ಅವಳಿಗೆ ಧೈರ್ಯ ತುಂಬಿದ್ಯಾ. ಇಷ್ಟೆಲ್ಲ ನಿನ್ನಿಂದ ಸಹಾಯ ಪಡ್ಕೊಂಡು ಅವಳಿಗೆ ನಿನಗೋಸ್ಕರ ಇದೊಂದು ಸಹಾಯ ಮಾಡೋಕ್ಕಾಗಲ್ವಾ? ಸಹಾಯ ಮಾಡ್ಬೋದೇನೋ, ಆದರೆ ನಾನು ಈ ಮನೆ ಹಿರಿಯೋಳಾಗಿ ನನಗೆ ಬಂದಿರೋ ಸಮಸ್ಯೆನ ನಾನೇ ಎದುರಿಸ್ಬೇಕಮ್ಮ. ಅದನ್ನು ಬಿಟ್ಬಿಟ್ಟು ನಾನೇ ನೀವು ಮಾಡಿದ ಸಹಾಯಕ್ಕೆ ಪ್ರತಿಫಲವಾಗಿ ನೀನು ಆರ್ಯನ ಹತ್ರ ಹೋಗಿ ಮಾತಾಡು ಅಂತ ಹೇಳಿದ್ರೆ ಎಷ್ಟು ಸರಿ ಆಗುತ್ತೆ ಹೇಳಿ? ಅದು ನನ್ನ ಸ್ವಾರ್ಥ ಅಂತ ಅನ್ಸ್ಕೊಳಲ್ವಾ? ನೋಡೆ, ಇಂಥ ಟೈಮಲ್ಲಿ ಸ್ವಾರ್ಥ ಸ್ವಾಭಿಮಾನ ಅಂತ ನೋಡ್ತಾ ಕೂತ್ರೆ ಬಂದಿರೋ ಸಮಸ್ಯೆ ಬಗೆಹರಿಯಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ನಡ್ಕೊಂಡು ಕಷ್ಟನ ಪರಿಹಾರ ಮಾಡ್ಕೋ. ಸ್ವಾತಿ ಹತ್ರ ನಾನು ಕೇಳ್ಕೊಂಡ್ರೆ ಅವಳು ಆರ್ಯನ ಹತ್ರ ಮಾತಾಡ್ತಾಳೆ ಅಂತೀರಾ? ಯಾಕೆ ಮಾತಾಡಲ್ಲ? ಯಾಕೆ ನಿನ್ ಮಾತು ಕೇಳಲ್ಲ ಅಂತ? ಇಷ್ಟು ದಿನ ಅವಳಿಗೆ ಈ ಮನೇಲಿ ಜಾಗ ಕೊಟ್ಟು ನೀನು ಅವಳನ್ನ ನೋಡ್ಕೊಂಡಿಲ್ವಾ? ಇಷ್ಟೆಲ್ಲ ಸಹಾಯ ಪಡ್ಕೊಂಡು ಅವಳಿಗೆ ಒಂದು ಚಿಕ್ಕ ಸಹಾಯ ಮಾಡೋಕ್ಕಾಗಲ್ವಾ? ಸುಮ್ಮನೆ ನೀನು ಹೋಗಿ ಅವಳ ಹತ್ರ ಕೇಳು. ಅದು ಯಾಕೆ ಮಾಡಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಶಶಾಂಕ್ ಏನಾದರೂ ಫೋನ್ ಮಾಡಿದ್ರಾ? ನಾಳೆ ದುಬೈಯಿಂದ ಹಣ ಕಳಿಸ್ತಾ ಇದ್ದಾರೆ. ನೀವು ನಿಮ್ಮ ಕಡೆನೇ ದುಡ್ಡನ್ನ ರೆಡಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ಕೆಲಸ ಶುರು ಮಾಡ್ಬೋದು. ಖಂಡಿತ ರೆಡಿ ಮಾಡ್ಕೋತೀನಿ. ಆದರೆ ಫಸ್ಟ್ ಶಶಾಂಕ್ ಹಾಕಿರೋ ದುಡ್ಡು ಖಾಲಿ ಆದಮೇಲೆ ನನ್ನ ಪಾಲಿನ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀನಿ. ಪರವಾಗಿಲ್ಲ ಚಿದಂಬರಂ, ಶಶಾಂಕ್ ಇಲ್ದಿರೋ ಟೈಮ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ತುಂಬ ಸೇಫಾಗಿ ಗೇಮ್ ಆಡ್ತಿದ್ದೀರಾ. ಹಾಂ, ನೀನು ಹೇಳಿದಾಗೆ ಸೇಫ್ ಗೇಮ್ ಆಡ್ತಾ ಇದ್ದೀನಿ. ನಾನಿಲ್ಲಿ ಯೋಚನೆ ಮಾಡ್ತಿರೋದು ಒಬ್ಬ ಪ್ಯೂರ್ ಬಿಸ್ನೆಸ್ ಮನ್ ಆಗಿ. ಕೊಟ್ಟು ತಗೊಳ್ಳೋ ಲೆಕ್ಕಾಚಾರದಕ್ಕಿಂತ ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಲಾಭ ಬರುತ್ತೆ ಅನ್ನೋ ಲೆಕ್ಕಾಚಾರ. ಪಾರ್ಟ್ನರ್ಶಿಪ್ ಅನ್ನೋದು ಪಾರ್ಟ್ ಟೈಮ್ ಜಾಬ್ ಅಲ್ಲ ಅರ್ಪಿತಾ. ಕೊನೆಯವರೆಗೂ ಉಳ್ಕೋಬೇಕಾಗಿರೋ ಫ್ರೆಂಡ್ಶಿಪ್. ನಾವು ಈ ಪ್ಲ್ಯಾನ್ನ ಸಕ್ಸಸ್ ಮಾಡಲೇಬೇಕು ಅರ್ಪಿತಾ. ಸಕ್ಸಸ್ ಮಾಡದೆ ಹೋದರೆ ಜಾಸ್ಮಿನ್ ಅನ್ನೋ ದುಂಡು ಮಲ್ಲಿಗೆ ಹಿಂದೆ ಸುತ್ತಾ ಇರೋ ಆ ಚಕ್ರಿ ಅನ್ನೋ ಚಕ್ರನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಸಕ್ಸಸ್ ಆದ್ವಿ ಅಂದ್ಕೋ, ಆಗ ಜಾಸ್ಮಿನೇ ಆ ಚಕ್ರಿನ ಕಾಲಿಂದ ಒದ್ದು ಮನೆಯಿಂದ ಆಚೆ ಹಾಕ್ತಾಳೆ. ಅಕಸ್ಮಾತ್ ನಿಮ್ಮ ಲೆಕ್ಕಾಚಾರ ಉಲ್ಟಾ ಆದರೆ? ನೋ ವೇ. ಜಾಸ್ಮಿನ್ ಹಾಗೂ ಚಕ್ರಿ ಬಗ್ಗೆ ನನಗೆ ಗೊತ್ತಿರೋ ಹಾಗೆ ಆ ಜಾಸ್ಮಿನ್ ಅನ್ನೋ ದುಂಡು ಮಲ್ಲಿಗೆ ಹಿಂದೆ ಸುತ್ತಾ ಇರೋದು ಚಕ್ರಿ ಅಲ್ಲ. ಚಕ್ರಿ ಹಿಂದೆ ಬಿದ್ದಿರೋದು ಈ ಜಾಸ್ಮಿನ್ ಅನ್ನೋ ಜಿಂಕೆ ಮರಿ. ಒಂದು ವೇಳೆ ಚಕ್ರಿನೇ ಜಾಸ್ಮಿನ್ನ ಬೇಡ ಅಂತ ದೂರ ಇಟ್ಟರು ಇವಳು ಅವನನ್ನ ಬಿಟ್ಟು ಹೋಗಲ್ಲ.
ಆದರೆ ಒಂದು ಲೂಪ್ ಹೋಲ್ ಇದೆ. ಆ ಜಾಸ್ಮಿನ್ನು ಸಿಕ್ಕಾಪಟ್ಟೆ ಇನ್ನೋಸೆಂಟು. ಅವಳನ್ನ ತುಂಬ ಸುಲಭವಾಗಿ ನಮ್ಮ ಕಡೆ ಮಾಡ್ಕೋಬೋದು. ಬಾ, ಅಷ್ಟು ಮಾಡಿದರೆ ಸಾಕು. ಜಾಸ್ಮಿನ್ ಅನ್ನೋ ಜಿಂಕಿ ಮರಿನ ನಮ್ಮ ಬಂಗಾರದ ಪಂಜರದಲ್ಲಿ ಬಂಧಿಸೋದಕ್ಕೆ ನನ್ನ ಮುಖ್ಯ ಉದ್ದೇಶ ಇರೋದು ಅದೇ. ಜಾಸ್ಮಿನ್ ಮತ್ತೆ ನನ್ನ ಮಗ ರಂಜಿತ್ನ ಒಂದು ಮಾಡೋದು, ಒಂದು ಮಾಡಿದ ಮೇಲೆ ಅವರಿಬ್ಬರು ಮದುವೆ ಮಾಡೋದು. ಹಾಗೆ ಮಾಡಿದರೆ ಮಾತ್ರ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇರೋದು. ಡೋಂಟ್ ವರಿ ಸರ್, ನಮ್ಮ ಬಿಸ್ನೆಸ್ಸು ಸಕ್ಸಸ್ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೀನಿ. ಆದರೆ ನನಗಿರೋ ಅನುಮಾನ ಈ ಚಕ್ರಿ ಮಧ್ಯ ಬಂದು ಎಲ್ಲಿ ಕಲ್ಲು ಹಾಕ್ತಾನೋ ಅಂತ. ಅವರನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ತಾನೇ ನಮ್ಮ ಬಿಸ್ನೆಸ್ಗೆ ಕಲ್ಲು ಹಾಕೋದಕ್ಕೆ ಸಾಧ್ಯ ಇರೋದು. ಅವನಿಗೆ ಇದರಲ್ಲಿ ಎಂಟ್ರಿನೇ ಇಲ್ಲ. ನೀನು ಧೈರ್ಯವಾಗಿರೋ, ಯೋಚನೆ ಮಾಡೋ ಅಗತ್ಯ ಇಲ್ಲ. ಅವನಿಂದ ತೊಂದರೆ ಆಗತ್ತೆ ಅನ್ನೋ ಸೂಚನೆ ಬಂದರೆ ಸಾಕು, ನಾನು ಅವನಿಗೆ ಪಾಠ ಕಲಿಸ್ತೀನಿ. ಚಕ್ರಿ ಉಸಿರು ಜಾಸ್ಮಿನ್ಗೆ ಸೋಕಬಾರ್ದು, ಹಾಗೆ ಮಾಡ್ತೀನಿ. ಆಯಿತು, ನಾನಿವಾಗ ಬಿಸ್ನೆಸ್ಸಲ್ಲಿ ಯಾವ ರೀತಿ ಮುಂದುವರಿಬೇಕು ಅಂತೀರಾ? ಹೇಳ್ತೀನಿ. ಅದಕ್ಕಿಂತ ಮೊದಲು ಮುಖ್ಯವಾದ ಕೆಲಸ ಆಗಬೇಕು. ಅವಳಿಗೆ ಗೊತ್ತಿಲ್ಲದ ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಡಾಕ್ಯುಮೆಂಟ್ಗಳಿಗೆ ಅವಳಿಂದ ಸೈನ್ ಹಾಕ್ಸ್ಕೋಬೇಕು. ಅವುಗಳನ್ನ ನಮ್ಮ ಹತ್ರ ಸೇಫಾಗಿ ಇಟ್ಕೊಂಡಿರ್ಬೇಕು. ಅದರಿಂದ ನಮಗಾಗೋ ಲಾಭ ಇಲ್ಲದೆ ಈ ಚಿದಂಬರಂ ಯಾವ ಕೆಲಸಕ್ಕೂ ಕೈ ಹಾಕಲ್ಲ. ಕೈ ಹಾಕಿದ ಮೇಲೆ ಲಾಭ ಮಾಡ್ಕೊಳ್ಳದೆ ಬಿಡಲ್ಲ. ಈಗ ನಾನು ಸೈನ್ ಮಾಡಿಸ್ಕೊ ಅಂತ ಹೇಳಿದ್ದು ನಾಳೆ ಜಾಸ್ಮಿನ್ ನಮ್ಮ ಕೈ ವಶ ಆಗೋದಕ್ಕೆ ಬೇಕಾಗಿರೋ ಅಸ್ತ್ರ. ಆಂಟಿ ಆಂಟಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಪಾಸ್ವರ್ಡ್ ಹೇಳು. ನಿನಗೆ ನನ್ನ ಮೇಲೆ ಯಾವ ಅಭಿಪ್ರಾಯ ಇದೆ? ಅಯ್ಯೋ, ಇದೇನಂಟಿ ಈಗ ಕೇಳ್ತಾ ಇದ್ದೀರಾ? ತಾಯಿ ಬಂದು ಮಕ್ಳ ಹತ್ರ ನನ್ನ ಬಗ್ಗೆ ಏನು ಅನ್ಸುತ್ತೆ ಅಂದರೆ ಮಕ್ಕಳು ಏನು ಆನ್ಸರ್ ಮಾಡ್ತಾರೆ ಹೇಳಿ? ತಾಯಿನೇ ಪ್ರತ್ಯಕ್ಷ ದೇವರು ಅಂತಾರೆ. ಹಾಗೆ ನೀವು ನನಗೆ ಇಷ್ಟು ದಿನ ನನ್ನ ಕರ್ಕೊಂಡು ಬಂದು ಈ ಮನೇಲಿ ಇರೋದಕ್ಕೆ ಜಾಗ ಕೊಟ್ಟಿದ್ದೀರಾ. ಅದು ಅಲ್ಲದೆ ಇವಾಗ ನನ್ನ ಈ ಮನೆ ಸೊಸೆ ಮಾಡ್ಕೋತಾ ಇದ್ದೀರಾ. ನಾನು ಕೇಳ್ದೇನೆ ನನಗೆ ತಾಯಿ ಪ್ರೀತಿ ಕೊಟ್ಟಿದ್ದೀರಾ. ಅಂಥದ್ರಲ್ಲಿ ನನಗೆ ನಿಮ್ಮ ಮೇಲೆ ತಾಯಿ ಗೌರವ ಅಲ್ಲದೆ ಇನ್ನೇನಿರೋದಕ್ಕೆ ಸಾಧ್ಯ ಹೇಳಿ? ನೀ ನನ್ನನ್ನು ಬಾಯಿ ತುಂಬ ತಾಯಿ ಅಂತ ಕರಿತಾ ಇದೆಯಾ, ಅಮ್ಮ ಅಂತ ಪ್ರೀತಿ ಮಾಡ್ತಾ ಇದೆಯಾ? ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯ? ಅದೇನು ಹೇಳಿ ಆಂಟಿ? ನಿರುಷನ್ ಹಾಗೆ ನೀನು ಹಠ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀ ನನಗೆ ಮಗಳಿದ್ದ ಹಾಗೆ. ಈ ಮನೆ ಸೊಸೆಯಾಗಿ ಬಂದಮೇಲೂ ನೀ ನನ್ನ ಮಗಳೇ. ಸದ್ಯಕ್ಕೆ ನಿನ್ನ ಆರ್ಯ ಮದುವೆನ ಮುಂದೆ ಹಾಕೋಣ ಅಂತ ಇದ್ದೀನಿ ಕಣೆ. ನಿರುಷ ಆದಿತ್ಯನ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ಅವ್ರ ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ನಿಮ್ಮಿಬ್ರು ಮದುವೆ ಮಾಡ್ತೀನಿ. ಅದಕ್ಕೆ ಆರ್ಯನ ಒಪ್ಪಿಸಿ ಆದಿತ್ಯನ ಮದುವೆ ಮಾಡ್ಕೊಡೋಕೆ ಅವಕಾಶ ಮಾಡಿಕೊಡೆ. ಆಂಟಿ, ನನಗೆ ನಮ್ಮ ಮದುವೆ ಈಗಲೇ ಆಗಬೇಕು ಅನ್ನೋ ಹಠ ಇಲ್ಲ. ಇಷ್ಟು ದಿನ ವೆಯ್ಟ್ ಮಾಡಿರೋಳ್ಗೆ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡೋದು ದೊಡ್ಡ ವಿಷಯನೂ ಅಲ್ಲ. ಆದರೆ ನಿರುಷ ಅವರು ನಮ್ಮ ಮದುವೆನ ನಿಲ್ಲಿಸಲೇಬೇಕು ಅನ್ನೋ ಹಠ ಹಿಡ್ದಿದ್ದಾರೆ. ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ನಮ್ಮ ಮದುವೆನ ನಿಲ್ಲಿಸಿ ಅದೇ ದಿನ ಅವ್ರ ಮದುವೆ ಆಗಿ ಮನೆಗೆ ಹಿರಿ ಸೊಸೆ ಆಗಬೇಕು ಅಂತಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದು ನಾನು ಹೇಗೆ ಒಪ್ಕೊಳ್ಳಿ ಆಂಟಿ? ಆರ್ಯ ತಾನೇ ಈ ಮನೆ ಮಗ. ಅಂಥದ್ರಲ್ಲಿ ನಾನು ತಾನೇ ಈ ಮನೆಗೆ ಹಿರಿ ಸೊಸೆಯಾಗಿ ಬರಬೇಕಾದವಳು. ನೀವೇ ಹೇಳಿ. ಸ್ವಾತಿ, ನೀ ತುಂಬ ಚಿಕ್ಕವಳು, ತುಂಬ ಒಳ್ಳೆ ಹುಡುಗಿ. ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು. ಆದಿ ಆರ್ಯ ಇಬ್ಬರು ಜನಿಸಿದ್ದು ಒಂದೇ ಒಡ್ಲಲ್ಲಿ, ಒಂದೇ ಮಡ್ಲಲ್ಲಿ. ತಂದೆ ವಿಷಯನ ಇಟ್ಕೊಂಡು ಯಾರ ಮಗ ಅನ್ನೋದು ಮುಖ್ಯ ಆಗಲ್ಲ. ವಯಸ್ಸು ಮುಖ್ಯ ಆಗುತ್ತೆ. ವಯಸ್ಸಿನಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅನ್ನೋದು ಮುಖ್ಯ ಆಗುತ್ತೆ. ಅದನ್ನು ಮಾತ್ರ ನೋಡು. ನೀನೇ ಮನೆ ಹಿರಿ ಸೊಸೆ ಆಗಬೇಕು ಅಂತ ಹೇಳಿದೆ ಅಲ್ವಾ?
ಆದರೆ ಈ ಮನೇಲಿ ಯಾರನ್ನೇ ಮದುವೆ ಆದರೂ ಈ ಮನೆಗೆ ಯಾರೇ ಸೊಸೆಯಾಗಿ ಬಂದರೂ ಮೇಲೂ ಕೇಳೋ ಭಾವನೆ ಇಲ್ಲ. ನಿನಗೆಷ್ಟು ಪ್ರೀತಿ ಗೌರವ ಸಿಗುತ್ತೋ ನೀರೋಷಂಗ ಅಷ್ಟೇ ಪ್ರೀತಿ ಗೌರವ ಸಿಗುತ್ತೆ. ಮೇಲೂ ಕೇಳೋ ಭಾವನೆ ಪದಕ್ಕೆ ಜಾಗನೇ ಇಲ್ಲ. ಅದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ನಿನಗೆ ನನ್ನ ಮಾತಿನ ಮೇಲೆ ಗೌರವ ಪ್ರೀತಿ ಇದ್ರೆ ನಾನು ಹೇಳಿದ್ರ ಬಗ್ಗೆ ಭರವಸೆ ಇಟ್ಟು ನನ್ನ ದಾರಿನ ಸುಗಮ ಮಾಡಿಕೊಡ್ತೀಯ. ಏನು ಯೋಚನೆ ಮಾಡ್ತಾ ಇದೆಯಾ? ನನ್ನ ಮೇಲೆ ಭರವಸೆ ಇಲ್ಲ ನನಗೆ. ಇದೆ ಆಂಟಿ, ನಾನಿವಾಗ ಏನು ಮಾಡಬೇಕು? ನೀನಿಬ್ಬರು ಮದುವೆಗಿಂತ ಮುಂಚೆ ಆದಿತ್ಯ ನಿರೋಷನ್ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಇದಕ್ಕೆ ಕಾರ್ಯನ ಒಪ್ಪಿಸ್ತೀಯಾ? ಸರಿ ಆಂಟಿ, ನಾನು ಆರ್ಯ ಅವ್ರ ಹತ್ರ ಮಾತಾಡ್ತೀನಿ. ಪಾಪ ಆರ್ತಿ, ನಾನಿನ್ನೂ ಈ ಮನೆಗೆ ಸೊಸೆನೇ ಆಗಿಲ್ಲ. ಆಗಲೇ ನಾನು ಬೀಸ್ತಾ ಇರೋ ಜಾಲಕ್ಕೆ ಬಿದ್ದು ಸ್ವಾತಿ ಕೈಕಾಲು ಹಿಡಿಯೋ ಮಟ್ಟಕ್ಕೆ ಬಂದಿದ್ದೀರಾ. ಈಗಲೇ ಹೀಗಾದರೆ ಇನ್ನು ಮದುವೆ ಆಗಿ ನಾನು ಈ ಮನೆಗೆ ಪರ್ಮನೆಂಟ್ ಆಗಿ ಸೊಸೆಯಾಗಿ ಎಂಟ್ರಿ ಕೊಟ್ಟ ಮೇಲೆ ಇನ್ನು ಹೇಗೆಲ್ಲ ಟಾರ್ಚರ್ ಕೊಡ್ಬೋದು ನೋಡ್ತಾ ಇರಿ ಆರ್ತಿ ಅವರೇ. ನೀವು, ಸೂರ್ಯ, ಆದಿ ಎಲ್ಲರನ್ನೂ ಹೇಗೆ ಬಗ್ಗಿಸ್ತೀನಿ ಅಂತ. ಹೆತ್ತ ಮಗಳನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಈಗ ಕಟ್ಕೊಂಡಿರೋ ಹೆಂಡತಿನ ಉಳಿಸ್ಕೊಳ್ಳೋದಕ್ಕೆ ಎಣಗಾಡ್ತಾ ಇದ್ಯಾ? ನಾನು ಯಾರು, ನನ್ನ ಕತೆ ಏನು ಅಂತ ಗೊತ್ತಾದ್ರೆ ನಡುಕು ಹೋಗ್ತೀಯ. ಬರೀ ನನ್ನ ಹೆಸರು ಹೇಳೋದಷ್ಟೇ ಅಲ್ಲ, ನಿಮ್ಮ ಮನೆಗೂ ಬರ್ತೀನಿ. ಈ ಭೈರವಿಗೆ ಹೆದರ್ಸೋದ್ ಗೊತ್ತೇ ವಿನಃ ಹೆದರ್ಕೊಳ್ಳೋದು ಗೊತ್ತಿಲ್ಲ. ಈಗ ಭೈರವೇಶ್ವರಿ ವಿಷಯ ಅವಳಿಗೇನಾದ್ರೂ ಗೊತ್ತಾದ್ರೆ ಅವಳು ನಿದ್ದೆನೂ ಮಾಡಲ್ಲ. ಸೂರ್ಯರೇ, ಯಾಕೊಂಥರ ಇದ್ದೀರಾ? ಕಾಫಿ ಬೇಕಿತ್ತಾ? ಬೇಡ, ನಿಮಗೆ ಒಂದು ವಿಷಯ ಹೇಳಬೇಕು. ಏನು ಹೇಳಿ? ಈ ವಿಷಯ ನಿಮ್ಗೆ ಹೇಳಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಶೋಭಮ್ಮನ ಹತ್ರ ಮಾತಾಡಿದೆ, ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಈ ವಿಷಯ ಹೇಳಬೇಡಿ ಅಂತ ಹೇಳ್ತಿದ್ದಾರೆ. ಆದರೆ ನನ್ನ ಮನಸ್ಸು ತಡೀತಾ ಇಲ್ಲ. ನಾನು ಕೇಳಬೇಕಾಗಿರೋ ವ್ಯಕ್ತಿ ನಿಮಗೆ ಶೋಭಮ್ಗೆ ಮಾತ್ರ ಗೊತ್ತಿರೋ. ವಿಷಯ ಏನಂತ ನೇರವಾಗಿ ಹೇಳಿ. ಯಾಕೆ ರೀತಿ ಪೀಠಿಗೆ ಹಾಕ್ತಾ ಇದ್ದೀರಾ? ಪೀಠಿಗೆ ಅಲ್ಲ, ಭೈರವಿ ಅಂದ್ರೆ ಯಾರು? ನಾಟ್ ಅ ಚಾನ್ಸ್. ಅಮ್ಮ ಆದಿತ್ಯಂಗೆ ಕೊಡ್ತಿರೋ ಸಲಿಗೆ ಜಾಸ್ತಿ ಆಗ್ತಿದೆ ಅಂತವನ್ಗೆ ನಾನು ಗೌರವ ಕೊಡೋದ? ಆದರೂ ಆದಿತ್ಯ ಈ ಮನೆ ಮಗ ಅಲ್ವಾ? ಏನಾಗಿದೆ ನಿನಗೆ? ಅವ್ನು ಯಾವತ್ತು ನಮ್ಮ ಮನೆಗೆ ನುಗ್ಗಿ ನನ್ನ ತಂದೆ ಮೇಲೆ ಕೈ ಮಾಡಿದ್ನೋ ಅವತ್ತೆ ಅವನಿಗೂ ಈ ಮನೆಗೂ ಸಂಬಂಧ ಕಿತ್ತು ಹೋಯ್ತು. ನಮ್ಮ ಅಣ್ಣನೂ ಅಲ್ಲ, ಈ ಮನೆಗೆ ಮಗನೂ ಅಲ್ಲ. ಹಾಗಾದ್ರೆ ಅಮ್ಮನ ಮಾತಿಗೆ ಬೆಲೆ ಇಲ್ವಾ? ಬೆಲೆ ಇದೆ. ಅಮ್ಮನ ಮೇಲೆ ನನಗೆ ಅಪಾರವಾದ ಪ್ರೀತಿ ಗೌರವ ಇದೆ. ಹಾಗಂತ ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಳಕ್ ಆಗಲ್ಲ ನಾನು. ಆರ್ಯ ಅವರೇ, ನಂಗೊಂದು ಡೌಟು. ನಿರೂಷನ ಯಾಕೆ ಆದಿತ್ಯ ಅವ್ರನ್ನ ಮದುವೆ ಆಗಬೇಕು? ಅವ್ರಿಗೆ ಬೇರೆ ಯಾರು ಹೆಣ್ಣು ಕೊಡಲ್ವಾ? ಅವನಿಗೆ ಯಾರು ಸಿಗ್ತಾರೆ ಸ್ವಾತಿ? ಅವ್ನಿಗೆ ಹೇಗಿದ್ರು ಆ ಶಶಾಂಕ್ ಬುದ್ಧಿನೇ ಇರೋದು.
ಇಂಥವ್ರ ಮಗ ಅಂತ ಗೊತ್ತಾದ್ರೆ ಯಾರು ಹೆಣ್ಣು ಕೊಡ್ತಾರೆ ಹೇಳು? ಒಂದು ವೇಳೆ ಯಾರಾದ್ರೂ ಸಂಬಂಧ ಕೇಳ್ಕೊಂಡ್ ಬಂದ್ರೆ ಅದು ನನ್ನ ಡ್ಯಾಡಿ ಮುಖ ನೋಡಿ ಅಷ್ಟೇ. ಬಟ್ ಅದಕ್ಕೂ ಕಲ್ಲು ಹಾಕೊಂಡ್ಬಿಟ್ನಲ್ಲ. ಅದೇನೋ ಹೇಳ್ತಾರಲ್ಲ, ಹಾಳಾದ ಊರಿಗೆ ಉಳ್ದೋನೆ ಗೌಡ ಅಂತ. ಹಾಗೆ ಇವನ್ಗೆ ಆ ನಿರೋಷನೇ ಸರಿ. ಅದಕ್ಕೆ ಈ ನಿರುಷ ಇಲ್ದಿರ ಕಂಡೀಷನ್ ಎಲ್ಲ ಹಾಕಿ ತಾನೇ ಮೊದಲು ಮದುವೆ ಆಗಬೇಕು ಅಂತ ಇರೋದು. ಇಲ್ಲ ಸ್ವಾತಿ, ನಿರೋಷ ಇಷ್ಟು ಕಂಡೀಷನ್ ಹಾಕ್ತಿದ್ದಾಳೆ ಅಂದರೆ ಅದ್ರ ಹಿಂದೆ ಇರೋ ಉದ್ದೇಶನೇ ಬೇರೆ ಅನ್ಸುತ್ತೆ. ಮದುವೆಗೆ ಇಷ್ಟು ಹಠ ಕಂಡೀಷನ್ಸ್ ಹಾಕಲ್ಲ ಅವಳು. ಅದ್ರ ಹಿಂದೆ ಇರೋ ರಹಸ್ಯ ಏನು ಅಂತ ಕಂಡುಹಿಡಿಬೇಕು. ಎಲ್ಲಿವರೆಗೂ ಬಂತು ನಿರೋಷ ನಿನ್ನ ಮದುವೆ ಏರ್ಪಾಡು? ಏನಂತಾಳ ಆರ್ತಿ? ಎಲ್ಲ ಹಾಳಾಗೋ ಥರ ಕಾಣಿಸ್ತಾ ಇದೆ. ಆದರೂ ನಾನು ಮಾತ್ರ ಸುಮ್ಮನೆ ಬಿಡೋಳಲ್ಲ. ಯಾಕೆ, ಏನಾಯ್ತು? ಆದಿ ಮದುವೆ ಆಗಲ್ಲ ಅಂತ ಏನಾದರೂ ಹೇಳಿದ್ನಾ, ಅಥವಾ ಆ ಆರ್ತಿ ಏನಾದರೂ ಉಲ್ಟಾ ಹೊಡಿತಿದ್ದಾಳ? ಉಲ್ಟಾ ಹೊಡಿತಾ ಇರೋದು ಅವ್ರು ಯಾರೂ ಅಲ್ಲ. ಆ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳಲ್ಲ ಬಿಕನಾಸಿ ಸ್ವಾತಿ, ಅವಳು ನನ್ನ ದಾರಿಗೆ ಅಡ್ಡ ಬರ್ತಾ ಇರೋದು. ಆ ಪಾಪದ ಹುಡುಗಿ ನಿನ್ನ ಮದುವೆ ಗಡ್ಡಿ ಮಾಡ್ತಿದ್ದಾಳ, ಅದರಿಂದ ಅವಳಿಗೇನು ಲಾಭ? ನನಗಿಂತ ಮುಂಚೆ ಅವಳು ಮದುವೆ ಆಗ್ಬೇಕಂತೆ, ಆ ಮನೆಗೆ ಅವಳೇ ಹಿರಿ ಸೊಸೆಯಾಗಿ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಆದ್ರೆ ನಾನು ಮಾತ್ರ ಅದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ. ನನ್ನ ಮದುವೆನೇ ಮುಂಚೆ ಆಗ್ಬೇಕು, ನಾನೇ ಆ ಮನೆಗೆ ಹಿರಿ ಸೊಸೆಯಾಗಿ ಹೋಗ್ಬೇಕು ಅಂತ ಆರ್ತಿಗೆ ಕಂಡೀಷನ್ ಹಾಕಿದ್ದೀನಿ. ಆರ್ಯ ಮತ್ತೆ ಸ್ವಾತಿ ಇಬ್ರು ಸೇರ್ಕೊಂಡು ಅದನ್ನ ತಪ್ಪಿಸಿ ಅವ್ರು ಮದುವೆ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗೇನಾದ್ರೂ ಅವ್ರು ಮಾಡಿದ್ರೆ ನೀನು ಆ ಆರ್ತಿಗೆ ಚೆನ್ನಾಗಿ ದಬಾಯಿಸು. ನೀನ್ ಬೈಯೋ ಬೈಗಳನ್ನ ಕೇಳಿಸ್ಕೊಂಡು ಆ ಆದಿ ಸೂರ್ಯ ಇಬ್ರು ನಿನ್ ಕಾಲ್ ಹಿಡ್ಕೊಂಡು ಆದಿ ಜೊತೆ ಮೊದಲು ನಿನ್ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ಬೇಕು. ನೀನು ಮದುವೆ ಆಗಿ ಆ ಮನೆಗೆ ಹೋದ ತಕ್ಷಣ ಪ್ರತಿಯೊಂದು ವಿಚಾರಕ್ಕೂ ಕೊಂಕು ತೆಗೆದು ಪ್ರತಿನಿತ್ಯ ಮನೆಯಲ್ಲಿ ಜಗಳ ಆಗ್ಬೇಕು. ಒಟ್ಟಲ್ಲಿ ಆ ಮನೇಲಿ ಇರೋರು ಯಾರು ನೆಮ್ಮದಿಯಾಗಿರ್ಬಾರ್ದು. ಅದನ್ನ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಬಿಡಿ. ಆದ್ರೆ ನನಗಿವಾಗಿರೋದು ಸ್ವಾತಿ ಅನ್ನೋಳ ಮಟ್ಟ ಹಾಕೋದು. ಅವಳು ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ನೀವು ಡ್ಯಾಡಿಗೆ ಹೇಳಿ ಅವನಿಗೇನಾದ್ರೂ ಒಂದು ಗತಿ ಕಾಣಿಸಿ. ಅವಳ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿಮ್ಮ ತಂದೆಗೆ ಹೇಳಿ ಅವಳಿಗೊಂದು ವ್ಯವಸ್ಥೆ ಮಾಡ್ತೀನಿ. ನೀನು ನಿನ್ನ ಪ್ರಯತ್ನ ಬಿಡಬಾರ್ದು ಅಷ್ಟೇ. ನಿನಗೇನಾದರೂ ನನ್ನಿಂದ ಅರ್ಜೆಂಟಾಗಿ ಹೆಲ್ಪ್ ಬೇಕು ಅಂದ್ರೆ ನನಗೆ ಕಾಲ್ ಮಾಡು. ಏನು ಮಾಡಬೇಕು ಅಂತ ನಾನು ಗೈಡ್ ಮಾಡ್ತೀನಿ. ಸರಿ, ನಾನು ಹೇಳಿದ್ದಿನ ಡ್ಯಾಡಿಗೆ ಹೇಳಿ, ನಾನೇನು ಬರ್ತೀನಿ. ಇಷ್ಟು ದಿನ ನನಗೆ ಶತ್ರು ಆಗಿದ್ದ ಈ ನಿರೋಷ ಈಗ ಮಿತ್ರಳಾಗಿದ್ದಾಳೆ. ಇದನ್ನೇ ಹೇಳೋದು ಕಾಲಚಕ್ರ ಅಂತ. ಅವ್ರು ನಿಮಗೂ ಗೊತ್ತಂತೆ, ಹೌದಾ? ಭೈರವಿ ಹೆಸರು ನಿಮಗೆ? ನೀವು ಯಾವ ಭೈರವಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಭೈರವೇಶ್ವರಿ. ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ? ಯಾರದು? ಅವ್ರು ಯಾಕೆ ನನಗೆ ಇದ್ದಕ್ಕಿದ್ದಾಗೆ ಫೋನ್ ಮಾಡಿದ್ರು? ಆರ್ತಿಯವ್ರೆ, ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಾ? ಯಾರದು? ಅದು ಶೋಭಮ್ಮನೋ ಅವ್ರ ಹೆಸರು ಹೇಳ್ತಿದ್ದಾಗೆ ಹೆದರ್ಕೊಂಡ್ರು. ನೀವು ಹೆದರ್ಕೋತಿದ್ದೀರಾ? ಆ ಹೆಂಗಸು ಅಷ್ಟೊಂದು ಕೆಟ್ಟ. ಪ್ಲೀಸ್ ಸೂರ್ಯವರೇ, ನೀವು ಅವ್ರ ಬಗ್ಗೆ ಮಾತಾಡಬೇಡಿ.
ನಿಮ್ಮಂಥ ಸಜ್ಜನರ ಬಾಯಲ್ಲಿ ಅವ್ರ ಹೆಸರು ಬರಬಾರ್ದು. ಆರ್ತಿಯವರು ನೀವು ಹೀಗೆ ಹೇಳಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು? ಅವ್ರು ಫೋನ್ ಮಾಡಿ ಬಾಯಿ ಬಂದಾಗ ಮಾತಾಡ್ತಾರೆ. ನೋಡಿ, ನೀವು ಹೆದರ್ಕೋಬೇಡಿ ಪ್ಲೀಸ್. ಅವ್ರು ಯಾರು ಅಂತ ಹೇಳಿ. ಇಲ್ಲ, ಅವ್ರು ಯಾರು ಅಂತ ನಾನು ಹೇಳೋಕ್ಕಾಗಲ್ಲ. ಅವ್ರ ಹೆಸರು ಹೇಳಿದ್ದಕ್ಕೆ ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ. ಇನ್ನು ಅವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸೂರ್ಯ ಅವರೇ. ನನ್ನ ಸುಧಾರಿಸ್ಕೊಳ್ಳೋದಕ್ಕೆ ಟೈಮ್ ಬೇಕು. ನನ್ನ ಬಿಟ್ಬಿಡಿ. ಆರ್ತಿಯವರೇ, ನನ್ನ ಬಲವಂತ ಮಾಡಿಬಿಡಿ ಸೂರ್ಯ ಅವರೇ. ಬಲವಂತ ಮಾಡಬೇಡಿ.